ಇವತ್ತು ಅತಿ ಜರೂರಾಗಿ ಸಭೆ ಬರುವ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಡಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ವತಿಯಿಂದ ತಾಲೂಕಾ ಮಟ್ಟದ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ಈ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಸಿಗುವಂತಹ ಅನುದಾನಗಳಿಂದ ಎಷ್ಟು ಫಲಾನುಭವಿಗಳಿದ್ದಾರೆ, ಸರಿಯಾಗಿ ವ್ಯವಸ್ಥಿತವಾಗಿ ಹಂಚಿಕೆ ಆಗ್ತದೋ ಇಲ್ಲವೋ ಅದೆಲ್ಲವನ್ನ ಈಗ ತಾಲೂಕಾ ಪರಿಶೋಧನಾ ಇಲಾಖೆಯಿಂದ ಬಂದಂತಹ ಮಹನೀಯರು ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಅನಿತಾ ಕೇಣಿಯವರು ನಿಮ್ಮನ್ನೆಲ್ಲ ಮತ್ತು ಬಂದಂತಹ ಎಲ್ಲ ಮಹನೀಯರನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ನಾವು ನಮ್ಮ ಮುಖ್ಯ ಶಿಕ್ಷಕರನ್ನ ಕೇಳ್ಕೊಳ್ತೇವೆ. ಇವತ್ತು 3ನೇ ದಿನ ನಮ್ಮದು. ಇವತ್ತಂದರೆ 1-2 ದಿನ ಇವತ್ತು 3ನೇ ಸಾಲಿನ ಕೊನೆ ದಿನ. ನಮ್ಮ ಸಾಮಾಜಿಕ ಪರಿಸರ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಇವರು ವತಿಯಿಂದ ನಮ್ಮ ಮೇಡಮು ಗೀತಾ ಗಂಗೋಲ್ ಅವರು ತಾಲೂಕಾ ಪಂಚಾಯತ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರ ವತಿಯಿಂದ, ತಾಲೂಕಾ ಪೋಷಕರ ಅಧ್ಯಕ್ಷರ ವತಿಯಿಂದ ನಾವು ಸ್ವಾಗತ ಕೋರುತ್ತಿದ್ದೇವೆ. ಹಾಗೆ ನಮ್ಮ ಶಿಕ್ಷಣ ತಜ್ಞರು, ನಮ್ಮ ಊರಿನವರು ಗೌರೀಶ್ ಬಡಿಗೆ ಅವರು ದಾನಿಗಳು ಕೂಡ ಅವರು ಆಗಮಿಸಿದ್ದಾರೆ. ನಮ್ಮ ಶಿಕ್ಷಕರಿಂದ ಅಧ್ಯಕ್ಷರ ಪರವಾಗಿ, STMC ಸದಸ್ಯರ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಹಾಗೂ ಒಂದು ವಿದ್ಯಾರ್ಥಿ ಪರವಾಗಿ ನಾನು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈಗ ನಮ್ಮ ನಾಗರತ್ನ ಅವರು ಹಾಗೂ ಸಹನಾ ಅವರು ಕೂಡ ನಮ್ಮ ಈ ಪರಿಶೋಧನಾ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದೆ. ಅವ್ರಿಗೂ ಕೂಡ ನಾವು STMC ಶಿಕ್ಷಕರ ಪರವಾಗಿ, STMC ಅಧ್ಯಕ್ಷರು, ಸದಸ್ಯರು ಹಾಗೂ ಪಾಲಕ ಪೋಷಕರ ಪರವಾಗಿ ಹಾಗೂ ಒಂದು ವಿದ್ಯಾರ್ಥಿ ಪರವಾಗಿ ಕೂಡ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಹಾಗೂ STMC ಅಧ್ಯಕ್ಷರು ಹಾಗೂ ಸದಸ್ಯರು, ಉಪಾಧ್ಯಕ್ಷರು ಅವರು ಕೂಡ ನಮ್ಮ ಆಗಮಿಸಿದ್ದಾರೆ. ಅವರಿಗೂ ಪರವಾಗಿ ನಮ್ಮ ಶಿಕ್ಷಕರ ವೃಂದದಿಂದ ಹಾಗೂ ಸದಸ್ಯರಿಂದ, STMC ಸದಸ್ಯರ ಪರವಾಗಿ ಹಾಗೂ ಪಾಲಕ ಪೋಷಕರು ಹಾಗೂ ಮುದ್ದು ಮಕ್ಕಳ ವಿದ್ಯಾರ್ಥಿ ಪರವಾಗಿ ನಾನು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಹೀಗೆ ನಮ್ಮ ಈ ಪರಿಶೋಧನೆ ಏನು ಅಂತ ವಿಷಯ ವಿಶ್ಲೇಷಣೆಯನ್ನ ನಮ್ಮ ವಿಶ್ಲೇಷಣೆಯಲ್ಲಿ ಹೇಳ್ತಿದ್ದಾರೆ. ಅವರನ್ನ ನಾವು ಸ್ವಾಗತ ಗೀತೆಯನ್ನ ನಮ್ಮ ಒಳ್ಳೆ ತರಗತಿಯ ವಿದ್ಯಾರ್ಥಿಗಳು ಸ್ವಾಗತ ಗೀತೆಯನ್ನ ಮಾಡ್ತಿದ್ದಾರೆ. ಅವರಿಗೆ ಈಗ ಕಾರ್ಯಕ್ರಮವನ್ನ ನಾವು ನಿಮಗೆ ಹೇಗೆ ಏನು ಅನ್ನುವ ಸ್ಪಷ್ಟ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗ ಈ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ಬಂದಂತಹ ಮಹನೀಯರು ನಿಮಗೆ ಈ ಯೋಜನೆ ಯಾಕೆ ಬೇಕು, ತಾವು ಯಾಕೆ ಬಂದಿದ್ದೇವೆ, ನಿಮ್ಮ ಸಹಕಾರ ಎಷ್ಟಿದೆ, ಮಕ್ಕಳ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು, ಶಿಕ್ಷಕರ ಕಾರ್ಯಕೆಲಸಗಳೇನು, ಇವುಗಳ ಬಗ್ಗೆ ನಿಮಗೆಲ್ಲ ಸರಿಯಾಗಿ ಹಂಚಿಕೆ ಮಾಡ್ತಾ ಇದ್ದಾರೆ. ಹಾಗೂ ಹಂಚಿಕೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈಗ ಈ ಕಾರ್ಯಕ್ರಮ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವು ಈಗ ಹೆಡ್ಡಪ್ಪರು ಫಸ್ಟು ಸ್ವಾಗತವನ್ನ ಮಾಡೋದು ನಾವು ಹೇಳಿದ್ವಿ. ಈಗ ಅತಿ ಜರೂರಾಗಿ ಪಟಪಟ ಆದದಿಂದ ಸ್ವಲ್ಪ ವ್ಯತ್ಯಾಸ ಆಯಿತು. ಯಾರು ಅದಕ್ಕೆ ತಪ್ಪು ತಿಳ್ಕೊಳ್ಳದೆ ಸರಿಯಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮುನ್ನಡೀತಾ ಇರ್ತದೆ. ಈಗ ಕಾರ್ಯಕ್ರಮ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾಗಿ ಕೊನೆಗೆ ಬಂದಂತಹ ಪರಿಶೋಧನಾ ಇಲಾಖೆಯವರು ನಿಮಗೆಲ್ಲ ಮಾಹಿತಿಯನ್ನ ಕೇಳ್ತಾರೆ. ಅವರು ಪ್ರಾಸ್ತಾವಿಕವಾಗಿ ಚರ್ಚೆ ವಿಷಯವನ್ನ ಹೇಳಿ ಆನಂತರ ಬಾಲಕರನ್ನು ಚರ್ಚೆ ನಂತರ ಲಾಸ್ಟ್ ಈಗ ಪ್ರಾರಂಭದಲ್ಲಿ ಸ್ವಾಗತ ಗೀತೆಯನ್ನ ಮಾಡಲಿಕ್ಕೆ ನಮ್ಮ ಮುದ್ದು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ.
ಆ ನಂತರದಲ್ಲಿ ನಾಡಗೀತೆಯನ್ನೂ ಸಹ ಹಾಡಬೇಕಾಗ್ತದೆ. ನಾಡಗೀತೆ ಹಾಡಬೇಕಾಗಿದ್ರೆ ದಯಮಾಡಿ ಎಲ್ಲರೂ ನಿಂತ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅದಾದ ನಂತರ ಪ್ರಾಸ್ತಾವಿಕವಾಗಿ ಏನ್ ಮಾತಾಡ್ತಾರೋ ಅವರು ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಸ್ಪಂದಿಸಿ. ಎರಡನೇದಾಗಿ ಕೊನೆಗೆ ಕಾರ್ಯಕ್ರಮ ಮುಗಿಯುವಾಗಲೂ ಸಹ ಏನಾಗ್ತದೆ ಕೇಳಿದ್ರೆ ರಾಷ್ಟ್ರಗೀತೆ ಹಾಡಬೇಕಾಗ್ತದೆ. ಆವಾಗಲೂ ಯಾರೂ ಮಾತಾಡಬೇಕು, ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ಬೇಕು. ಹಾಗಾಗಿ ಇಷ್ಟೊತ್ತ ತನಕ ಸ್ವಾಗತವನ್ನು ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಸ್ವಾಗತ ಗೀತೆಯನ್ನು ಹಾಡುವಂತಹ ಎಲ್ಲಾ ವಿದ್ಯಾರ್ಥಿಗಳು ಬರಬೇಕು. ನಿಧಾನ ಬರ್ರಿ, ಏನ್ ತೊಂದರೆ ಇಲ್ಲ. ಬರ್ರಿ. ಸ್ವಾಗತ ಗೀತೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलाक्षेत्रे गुरुब्रह्मसदाराध्याय गुरुविप्रवरीतात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुज्जाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ರಾಷ್ಟ್ರಗೀತೆಯನ್ನು ಹಾಡಿದಂತಹ ಮುಖ್ಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಾಡಗೀತೆಯನ್ನ ನಮ್ಮ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಗಳು ಹಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಿಂತ ಮೇಲೆ ಎಲ್ಲ ಸಭಿಕರು ನಿಂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಾಡಗೀತೆ ಶುರು ಕರ್. भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದ್ರದ ವಂದಿನ ಗಣಿಯೇ ರಾಘವ ಮನಸ್ಸು ಜನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಗೋಕುಳವೇಷದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿರ್ಣಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನಗುತ ಭಾರತ ಜನನಿಯ ತನುಜಾತೆ ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಸರಕ್ಷರಿ ಪನ್ನ ಪಂಪಲ ಕುಲಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲವ ವೈಶರ ನಾಡಿನ ನಾಡೆ ರಂಗಣನ ಕನರ ನೆಚ್ಚಿನ
ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಶೋಧನಾ ಇದರಿಂದ ತಾಲೂಕಾ ಮಟ್ಟದಿಂದ ಬಂದಂತಹ ಮಹನೀಯರು ನಿಮಗೆ ಪ್ರಾಸ್ತಾವಿಕವಾಗಿ ವಿಷಯ ತಿಳಿಸ್ತಾರೆ ಮತ್ತು ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದು. ಅವರು ಏನು ಕೇಳಿ ಮಾಡ್ತಾರೋ ಹಾಗೆ ನೀವು ವ್ಯವಸ್ಥೆ ಆಯ್ತು ಅವರಿಗಾಗಿ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನೆರೆದಂತ ಪಾಲಕ ಪೋಷಕರೇ ಮತ್ತು ಶಿಕ್ಷಕ ರಂಗದವರೇ ಮತ್ತು ವಿದ್ಯಾರ್ಥಿನಿಯರು, ಇಂದಿನ ಈ ಒಂದು ಸಭೆ ಶಾಲೆಗೆ ಹೊಸದಾಗಿದೆ. ಆದರೆ ಇದು ಸಾಮಾನ್ಯವಾಗಿ ಕಳೆದ 2 ವರ್ಷದಿಂದ ಕೆಲವು ಆಯ್ದ ಶಾಲೆಗಳಲ್ಲಿ ನಡೆಯುತ್ತಾ ಬಂದಿದೆ. ಈ ಸಲ ನಿಮ್ಮ ಶಾಲೆಯ ಸಂಖ್ಯೆ ಇದಕ್ಕೆ ಆಯ್ಕೆಯಾಗಿದೆ. ಪ್ರತಿ ವರ್ಷ ಈ ಸಾಮಾಜಿಕ ಪರಿಶೋಧನೆ ಇಲ್ಲಿ 2 ಇದೆ. ಸಾಮಾಜಿಕ ಪರಿಶೋಧನೆ, ಒಂದು ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ, ಇನ್ನೊಂದು ಸಮಗ್ರ ಶಿಕ್ಷಣ ಅಭಿಯಾನ ಸಾಮಾಜಿಕ ಪರಿಶೋಧನೆ. ನಮ್ಗೆ ಅನ್ಸ್ಬಹುದು ಇದೆಲ್ಲಿಂದ ಬಂತಪ್ಪ, ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಯಾವುದು ಇರಲಿಲ್ಲ ಅಂತ. ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಶಿಕ್ಷಣವನ್ನು ಬಿಟ್ಟು ಮತ್ತೆ ಯಾವುದು ಇರಲಿಲ್ಲ. ಆದರೆ ಈ ಪ್ರತಿಯೊಂದನ್ನು ಸರ್ಕಾರ ಅಳವಡಿಸಿರೋದ್ರಿಂದ ಈ 2 ಯೋಜನೆಯ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದೆ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಶಾಲೆಯಲ್ಲಿ ಸಾಕಷ್ಟು ಇದಾಗ್ತದೆ, ಏನು ಇನ್ಸ್ಪೆಕ್ಷನ್ಗಳಾಗ್ತದೆ. ಹೊರಗಡೆಯಿಂದಲೂ ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ಮತ್ತು CRPಗಳು ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಮಕ್ಕಳೊಡನೆ ಚರ್ಚೆ ಮಾಡಿಕೊಂಡು ಏನಿದೆ ಅದನ್ನ ಬರೆದು ಮತ್ತೇನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿ ಹೋಗ್ತಾರೆ. ಆದರೆ ಇದು ನಮ್ಮ ಒಂದು ಸಾಮಾಜಿಕ ಪರಿಶೋಧನೆ ಇದು ತೀರಾ ಭಿನ್ನವಾಗಿದೆ. ಸಾಮಾನ್ಯವಾಗಿ ಇದರ ಒಂದು ವೇಳಾಪಟ್ಟಿಯನ್ನ ನಾವು ಏಪ್ರಿಲ್ 26 ವೇಳೆಯಲ್ಲಿ ತಯಾರಿಸಿ ಅದನ್ನ BO ಇಂದ ದೃಢೀಕರಿಸಿ ರಾಜ್ಯ ಮಟ್ಟಕ್ಕೆ ಕಳಿಸಿ ಅಲ್ಲಿಂದ ರಿಟರ್ನ್ ಬಂದು ಮೇ 26ಕ್ಕೆ ನಿಮ್ಮ ಒಂದು BO ಆಫೀಸ್ ಮೇಲಿಗೆ ಈ ಒಂದು ವೇಳಾಪಟ್ಟಿಯನ್ನ ನಾವು ಹಾಕಿರ್ತೇವೆ. ಆವಾಗ ಅದು ಸರಿಯಾಗಿ ಎಲ್ಲ ಶಾಲೆಗೆ ಮುಗಿದೇ ಇರೋದ್ರಿಂದ ಪುನಃ ಮೇ 6ನೇ ತಾರೀಕು ಜೂನ್ 6ನೇ ತಾರೀಕು ಪುನಃ ಮತ್ತೆ ಆ ವೇಳಾಪಟ್ಟಿಯನ್ನ BO ಆಫೀಸಿಗೆ ಕಳಿಸಿ ಆನಂತರ ಅವರು ಈ ಶಾಲೆಗಳಿಗೆಲ್ಲ ಅದನ್ನು ಕಳಿಸಿದ್ದಾರೆ ಈ ವೇಳಾಪಟ್ಟಿಯನ್ನು. ಇದು ನಿಜವಾಗಿ ಹೇಳ್ಬೇಕಂದ್ರೆ ಯಾವುದೇ ಸಂಘ ಸಂಸ್ಥೆಯಿಂದ ಮಾಡಿದಂತ ಆಡಿಟ್ ಅಲ್ಲ. ಇದು ಒಂದು ಸಪರೇಟ್ ಸೋಶಿಯಲ್ ಆಡಿಟ್ ಸೆಲ್ ಅಂತಾನೆ ಇದೆ, ಗವರ್ಮೆಂಟ್ ಸೆಲ್. ಅದ್ರ ಮುಖಾಂತರ ಮಾಡಿರುವಂಥದ್ದು. ನನ್ನ ಹೆಸರು ಗೀತಾ ಗಾಂವ್ಕರ್ ಅಂತ. ಕಳೆದ ಒಂದು 14-17ರಿಂದ ನಮ್ಮ ಅಂಕೋಲ ತಾಲೂಕಿನಲ್ಲಿ ಸೋಶಿಯಲ್ ಆಡಿಟ್ ಕೋಆರ್ಡಿನೇಟರ್ ಆಗಿ ಅಂದರೆ ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಆಫೀಸು ಅಂಕೋಲ ತಾಲೂಕು ಪಂಚಾಯತ್. ನಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಒಂದು ವಿಶೇಷತೆ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆಗಳನ್ನ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಶಾಲೆಗಳಲ್ಲಿ ಸಭೆಗಳನ್ನ ಮಾಡಬೇಕಾದ್ರೆ SDMC ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕಾದ್ರೆ ಇದರ ಪಾಲಕರ ಸಭೆಯನ್ನ ಅಂದ್ರೆ ನಾವು ಏನ್ ಮಾಡಿದ್ದೇವೆ, ಈ 3 ದಿನಗಳಲ್ಲಿ ಬಂದು ಏನೇನ್ ಮಾಡಿದ್ದೇವೆ, ಏನ್ ನಡೆದಿದೆ, ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ವ್ಯವಸ್ಥೆ ವರದಿಯನ್ನು ತಯಾರಿಸೋದು ಇರ್ತದೆ. ಅದಕ್ಕಾಗಿ ನಮ್ಮ ಈ ಒಂದು ಸಭೆಯ ವರದಿಯನ್ನು ದೃಢೀಕರಿಸಲಿಕ್ಕೆ ಶಿಕ್ಷಣ ಇಲಾಖೆ ಅಂದ್ರೆ ಪಾಲಕ ಪೋಷಕರ ಹೊರತಾಗಿ ಶಿಕ್ಷಣಾಭಿಮಾನಿಗಳಿರ್ಬೋದು, ಊರಿನ ಹಿರಿಯರಿರ್ಬೋದು, ಗಣ್ಯರಿರ್ಬೋದು, ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವಂತವರು ಈ ಸಭೆಯ ಅಧ್ಯಕ್ಷರಾಗಬೇಕು ಅಂತ. ಅಂದ್ರೆ SDMC ಅಧ್ಯಕ್ಷ ಇರ್ತಾರೆ, ಆದ್ರೆ ದೃಢೀಕರಣವನ್ನ ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿರುವಂತದ್ದು ಅನುಷ್ಠಾನವನ್ನ ಮಾಡುವಂತವ್ರು ಶಾಲಾ ಶಿಕ್ಷಕರು, ಮುಖ್ಯಾಧ್ಯಾಪಕರು, SDMC ಅವರು ಮಾಡೋದ್ರಿಂದ ಅದಕ್ಕೆ ದೃಢೀಕರಣವನ್ನ ನಿಮ್ಮ ಊರಿನವರಾದ ಹೊರಗಿನ ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಿದ್ದವರು ಅಧ್ಯಕ್ಷ ಆಗಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಮೇಡಮ್ ಅವರು ಸರ್ ಅಂತ ಇರ್ತಾರೆ, ಅವರು ಈ ಸಭೆಯ ಅಧ್ಯಕ್ಷರು. ಆಮೇಲೆ SDMC ಅಧ್ಯಕ್ಷರು ಸಹಿತ ಇರ್ತಾರೆ. ಇಲ್ಲಿ ಏನು ವಿಶೇಷ ಅಂದ್ರೆ ಇದೆಲ್ಲ ರೀತಿಯ ಸಭೆನೂ ಅಲ್ಲ, ಯಾವುದಿದೆ ಚರ್ಚೆ, ನಮ್ಮ ನಿಮ್ಮೊಳಗಿರುವಂತ ಈ ಚರ್ಚೆನೇ ಈ ಸಭೆಯ ಉದ್ದೇಶ. ಸಾಮಾಜಿಕ ಪರಿಶೋಧನೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಂದಿತ್ತು, ಗೊತ್ತಿರ್ಬೇಕು ಪಂಚಾಯತ್ಗೆ. ಆ ಯೋಜನೆ ಬಂದಾಗ ಈ ಸಾಮಾಜಿಕ ಪರಿಶೋಧನೆ ಹುಟ್ಕೊಂಡಿದೆ. ಕೇವಲ ನರೇಗಾ ಯೋಜನೆಗೆ ಹುಟ್ಕೊಂಡಂತ ಸಾಮಾಜಿಕ ಪರಿಶೋಧನೆ, ಅದರ ಬೆನಿಫಿಟ್ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಆಗಿ ಒಳ್ಳೆಯ ಒಂದು ಫಲ ಕೊಟ್ಟಿದ್ರಿಂದ ಪ್ರತಿಯೊಂದು ಯೋಜನೆಗೂ ಇದನ್ನ ಅಳವಡಿಸ್ತಾ ಇದ್ದಾರೆ. ಕಳೆದ 4 ವರ್ಷದಿಂದ ಮಧ್ಯಾಹ್ನ ಆಯ್ದ ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ದೇವೆ ನಾವು. ನಿಮ್ಮ ಸಮೀಪದ ಕೇಳಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದೇವೆ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ. ಆಮೇಲೆ ಗರ್ಲ್ಸ್ ಹೈಸ್ಕೂಲ್, PM ಹೈಸ್ಕೂಲ್ ಮಾಡಿದ್ದೇವೆ.
ಆ ನಂತರ ಒಕ್ಕಲ್ಕೇರಿ ಹಾರವಾಡ ಅಲ್ಲಿ ಮಾಡಿದ್ದೇವೆ. ಅದ್ರ ನಂತರ ಹೋದ ವರ್ಷ 8 ಶಾಲೆ ಮಾಡಿದ್ದೇವೆ ಹೊರತಾಗಿ. ಇನ್ನು ಮುಂದಿನ ಅವಧಿಯಲ್ಲಿ ನಿಮ್ಮ ಶಾಲೆಗಳು ಈ ಮಧ್ಯಾಹ್ನ ಉಪಹಾರ ಯೋಜನೆ ಒಟ್ಟಿಗೂ ಬರ್ಬೋದು. ಈಗ ಮಾಡ್ತಾ ಇದ್ದದ್ದು ಸಮಗ್ರ ಶಿಕ್ಷಣ ಅಂತ, ಅಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಹೊರತುಪಡಿಸಿ ಮತ್ತು ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತದಲ್ಲ ಅದ್ರ ಬಗ್ಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇರೋದು. ಇದ್ರ ಉದ್ದೇಶ ಇಷ್ಟೇ, ಇಲ್ಲಿ ಏನಾಗಿದೆ, ಪಾಲಕರು, ಶಿಕ್ಷಕರು, ಮಕ್ಕಳು ಒಂದೇ ಮನೆಯ ಕುಟುಂಬದ ಸದಸ್ಯರಿದ್ದಂತೆ. ಯಾಕೆ ಹೇಳ್ರಿ, ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳಿಸ್ತೇವೆ, ಶಾಲೆಯಲ್ಲಿ ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ, ಶಿಕ್ಷಣ ನೀಡ್ತಾರೆ, ಪ್ರತಿಯೊಂದನ್ನು ಶಾಲೆಯವರು ನಮ್ಮ ಹಾಗೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ತಾರೆ. ಅದಕ್ಕಾಗಿ ಅಲ್ಲಿ ನಿಮ್ಮೆಲ್ಲರ ಪಾತ್ರ ಯಾವ ರೀತಿ ಇರ್ಬೇಕು, ಮತ್ತೆ ಏನೇನ್ ಬರ್ತಾ ಇದೆ ಯೋಜನೆಗಳು ಎಲ್ರಿಗೂ ಗೊತ್ತಿರ್ಬೇಕಲ್ಲ. ಅದೇ ಉದ್ದೇಶದಿಂದ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನದ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇರೋದು. ನಾನು ನಮ್ಮ ಕೆಲವು ಪ್ರಶ್ನೆಗಳು ಕೇಳಿದ್ದೇನೆ, ಯಾರಾದ್ರೂ ನಿಲ್ಸೋದು ಹೇಳಿದ್ರಿ, ಅವ್ರು ಹೇಳಿದ್ದನ್ನ ಬಿಟ್ಟು ನಾವು ವಿದ್ಯಾರ್ಥಿನ ಉಳಿದೋರ್ಬೇಡ. ನಿಮ್ಗೆ ಈಗಾಗಲೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನ್ ಸವಲತ್ತುಗಳು ಸಿಗ್ತಾ ಇದೆ, ಸರ್ಕಾರದಿಂದ ನಿಮ್ಮ ಮಕ್ಕಳಿಗೆ ಏನೇನ್ ಸವಲತ್ತುಗಳು ಸಿಗ್ತಾ ಇದೆ, ಯಾರಿಗಾದ್ರೂ ಹೇಳಿ 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 ನಿಂತ್ಕೊಂಡು ಹೇಳಿ. ಯಾರು ಹೇಳಿದ್ರು ಆಗ್ತದೆ, ಮತ್ತೆ ಮಲ್ಕೋದು ನೀವು ಹೇಳ್ಬೋದಲ್ಲ ಇದು. ಸಮವಸ್ತ್ರ ಹಾಗೆ ಪುಸ್ತಕ ಮತ್ತೆ ನಿಮ್ಮ ಹೆಸರೇನು? ಉಳಿಸಿದ ಬಿಸ್ಕೋದು. ಮಕ್ಕಳಿಗೆ ಸಮವಸ್ತ್ರ, ಬಿಸಿ ಊಟ, ಹಾಗೆ ಪುಸ್ತಕ, ಎಲ್ಲಾ ತರದ ವ್ಯವಸ್ಥೆ. ಮತ್ತೆ ಇಲ್ಲಿ ಆಟ ಆಡ್ಲಿಕ್ಕೂ ಕೂಡ ಅವ್ರ ಸಾಮಾನು, ಅವರಿಗೂ ಕೂಡ ಮನೆ ತರಗತಿ ಇಲ್ಲಿ ಸ್ವಲ್ಪ ಕಲಿಕೆ ಮಾಡ್ತಾರೆ ಶಾಲೆಯಲ್ಲಿ. ಸರ್ಕಾರದಿಂದ ಕೂಡ ಬಿಸಿ ಊಟ ಮೊದಲಿಗಿಲ್ಲ, ಇವಾಗ ಅಂದ್ರೆ ಸುಮಾರು ಒಂದು 15 ವರ್ಷದ ನಂತರ ಊಟ ನಾವು ಹೈಸ್ಕೂಲ್ ಶಾಲೆ ಕಲ್ತಿದ್ವಿ, ಅಲ್ಲಿ ಬಿಸಿ ಊಟದ ವ್ಯವಸ್ಥೆ ಬಂದಿದೆ ಹೈಸ್ಕೂಲ್ ಅಲ್ಲಿ. ಈಗ ಮಕ್ಕಳಿಗೂ ಕೂಡ ಸ್ವಲ್ಪ ಸೌಲಭ್ಯ ಸಿಕ್ಕಿದೆ ಸರ್ಕಾರ ವತಿಯಿಂದ, ಅದರಿಂದ ನಮ್ಗೆ ಒಳ್ಳೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅವ್ರು ಹೇಳಿದ್ ಬಿಟ್ಟು ಮತ್ತು ಬಹಳಷ್ಟಿದೆ. ಅದೇನಂತೆ ಮತ್ತೊಬ್ರು ಯಾರಾದ್ರೂ ಹೇಳಿ ಆಡ್ಲಿಕ್ಕೆ ಮೊದಲು ಆಟಗಳು ನೋಡಿಲ್ಲ. ಜಾಗ ಇದೆಯಾ? ಆಮೇಲೆ ಅದಕ್ಕೆ ಆಮೇಲೆ ಫಸ್ಟ್ ಏನೇನು ಸಿಗ್ತಾ ಇದೆ ಹೇಳಿ. ಫುಡ್ ವ್ಯವಸ್ಥೆ ಮಾಡ್ತಿದ್ದಾರೆ. ಫುಡ್ ಖಾಲಿ ಸರಿ, ಮತ್ತೆ ಗೌರವನ ಮುಖ್ಯ ಹೇಳಿಲ್ಲ, ಮತ್ತೆ ಏನ್ ಬೇಕು ಅಂತ ಯಾವಾಗ ಕೊಡ್ತಾರೆ? ಈಗ ಯಾರು ಮಾತಾಡ್ಬೇಡಿ, ಅವ್ರು ಮಾತಾಡ್ತೀವಿ ಹಾಗೆ ಸೋಮವಾರ ಕೊಡ್ತಾ ಇದ್ದೀರಲ್ಲ, ಅದು ಯಾವ ಹುಡುಗಿ ಅಂತ ನಿಮ್ಗೆ ಗೊತ್ತಿದೆ? ಭಾರತಿಗೆ ಮತ್ತೆ ಯಾವ ಕೊಡ್ತಾ ಇದ್ದಾರೆ? ಮತ್ತೆ ವೈದ್ಯಕೀಯ ಸಂಪಾದನೆಯನ್ನ ಮಾಡ್ತಾರೆ. ಮತ್ತೇನು ದೂರದಿಂದ ಬರುವಂತ ಮಕ್ಕಳು ಈಗ ನೋಡ್ರಿ, ನಾವು ನೀವು ಎಲ್ಲ ಶಾಲೆ ಹೋಗ್ಬೇಕಾದ್ರೆ ಯಾವ ರೀತಿ ಇತ್ತು, ಈಗ ನಮ್ಮ ಮಕ್ಕಳು ಶಾಲೆ ಹೋಗ್ಬೇಕಾದ್ರೆ ಯಾವ ರೀತಿ ಇದೆ ಅಂದ್ರೆ ಕೆಲವು ಜನ ಈ ಬೆನಿಪಟ್ಟನ ಆದಿದೋರ್ಕನ್ನ ಪಡೆದವರು ಇರ್ಬೋದು, ಇಲ್ಲಿ ಪಡಿದೆ ಇದ್ದವರು ಇರ್ಬೋದು, ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವೀಗ ಮನೆಗೆ ಹೋದ ಕೂಡಲೇ ಮಕ್ಕಳ ಹತ್ರ ಏನ್ ಕೇಳ್ತೀರಿ? ತಾಯಂದಿರು ಎಸ್ಪೆಷಲಿ ಮಕ್ಕಳು ಮನೆ ಹೋಗ್ಕೊಂಡು ನಾವು ಬಂದು ನಾವು ಜಾಗ ಇದ್ದವ್ರೆ ಏನ್ ಕೇಳ್ತೀರಿ ಹೇಳಿ? ಕೇಳ್ತೀರಿ, ಅದು ಯಾವಾಗ ಹೋಗ್ಬೇಕು? ನಮ್ಮ ಅಪ್ಪ ಅಮ್ಮ ಕೇಳ್ತೀವಿ. ಇದನ್ನ ನಮಗೂ ಕೇಳ್ತಿದ್ರು ಅಲ್ವಾ? ನಮ್ಮ ಅಪ್ಪ ಅಮ್ಮ ಬರೀಲಿಕ್ಕೆ ಶಾಲೆಯಲ್ಲಿ ಏನ್ ಕಲ್ಸಿದ್ರು, ಏನ್ ಬರೀಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಿದ್ರು. ನೀವೀಗ ಅದು ಹೊತ್ತಾಗ ಮತ್ತೇನು ಕೇಳಿದ್ವಾ? ಹೌದಾಯ್ತು, ಮತ್ತೆ ಹೇಳ್ಬಿಡಿ. ಮತ್ತೆ ಅದು ಹೊತ್ತಾಗ ಏನು ಕೇಳುದಿಲ್ವಾ?
ಮತ್ತೆ ಮತ್ತೇನ್ ಕೇಳ್ತೀರಾ? ಏನ್ ಕೇಳುದಿಲ್ಲ ನಿಮ್ ಮಕ್ಳ ಹತ್ರ? ನಿಮ್ ಮಕ್ಳ ಹತ್ರ ಕರ್ಸ್ಲಾ? ಏನ್ ಕೇಳ್ತಾರಂತ ಅವ್ರು ಕೇಳ್ತಾ? ಹೇಳಿ ಬೇಗ, ಮತ್ತೇನ್ ಕೇಳ್ತೀರಿ? ಹೇಳಿ, ಫ್ರ್ಯಾಂಕ್ ಆಗಿ ಹೇಳಿ. ಇದು ಯಾವ್ದೇ ಒಂದು ಇದಲ್ಲ, ಮುಚ್ಚು ಮಾಡುವಂಥದ್ದಲ್ಲ. ಏನಂತ ಕೇಳ್ತೀರಿ ಮನೆ ಹೋದ ಕೂಡಲೇ? ನಾನಂತೂ ನನ್ನ ಮಗನಿಗೆ ಕೇಳೋದು, ಊಟ ಮಾಡಿದ್ಯಾ? ಎಂತ ಸಾರು ಮಾಡಿದ್ರು? ಏನ್ ಮಾಡಿದ್ರು? ರುಚಿಯಾಗಿತ್ತ ಸಾರು? ಕೇಳುದಿಲ್ಲ. ಮತ್ತೆ ಈಗ ಹೋಗಂದ್ಬೇಡಿ. ಇಷ್ಟು ತನಕ ನಾನು ನಿಮ್ಗೆ ಯಾಕೆ ಹೇಳ್ತೇನೆ ತಂದೆ ಅಂತಿದ್ದ ತಾಯಿಗೆ ಹೋಗ್ ಕೂಡಲೇ ನಮ್ಮ ಮನೆಯವ್ರು ಕೇಳಿಸಿಲ್ಲ, ನಾನು ಕೇಳ್ತೇನೆ. ನನ್ನ ಒಂದು ಇದ್ರ ಪ್ರಕಾರ ಮೇಡಮ್ ಹೋಗ್ತೀರಾ ಇದಕ್ಕೆ? ಇವತ್ತು ಬಾಜಿ ಮಾಡಿದ್ರು, ಇವತ್ತು ಸಾರು ಏನಂದ್ರೆ ಪ್ರಥಮವಾಗಿ ಪ್ರತಿದಿನ ಮೊಟ್ಟೆ ಕೊಡ್ತಾ ಇದ್ದಾರೆ. ಮೊಟ್ಟೆಯನ್ನ ಪ್ರತಿಯೊಬ್ಬರು ಮಕ್ಕಳು ತಿಂತಾರೆ, ಬೇಡ್ಕೊಳ್ಳಿ ಫಸ್ಟ್. ಅವ್ರು ತಿನ್ಬೇಕು, ಹಾಳು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಅದು ಸದ್ದ ಇವೆಷ್ಟೆಲ್ಲ ಕೊಡ್ತಾರಲ್ಲ ನಿಮ್ಗೆ, ನೀವು ಎಷ್ಟು ರೊಕ್ಕವನ್ನ ತುಂಬ್ತೀರಾ? ಎಷ್ಟು ರೊಕ್ಕವನ್ನ ಕೊಡ್ತೀರಾ? ಕೊಡುದಿಲ್ವಾ? ಇಲ್ಲ. ಅಷ್ಟೆಲ್ಲ ಕೊಟ್ಟರು ರೊಕ್ಕ ಕೊಡುದಿಲ್ಲ. ನನಗೆ ಶಾಲೆಗೆ ಮಕ್ಕಳಿಗೆ ಸೇರ್ಸ್ಲಿಕ್ಕೆ ಬರ್ತದಲ್ಲ, ಈ ಮಳೆಗಾಲ ಶಾಲೆಗೆ ಬರ್ತದೆ, ಅವಾಗ ಎಷ್ಟು ಕೊಡ್ತೀರಿ ಫೀ? ಕೊಡುದಿಲ್ಲ ಅಲ್ಲ? ಈಗ ನೋಡಿ, ನನ್ನ ಪ್ರಕಾರ ನಿಮ್ಮ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತಾ ಇದೆ. ಅಂದ್ರೆ ಫೀ ತುಂಬುದಿಲ್ಲ, ಡೈರೆಕ್ಟ್ ಶಾಲೆ ಕ್ಲಾಸಿಗೆ ಹೋಗಿ ಕೂತ್ಕೊಳ್ಳು ಅಲ್ಲ. ಆನಂತರ ಊಟ ಕೊಡ್ತಾ ಇದೆ. ಊಟಕ್ಕಂತೂ ನಮ್ಮನೆ ಬಿಡ್ರಿ, ಮೊಟ್ಟೆ ಡೈಲಿ ಮೊಟ್ಟೆನೂ ಕೊಡ್ತಾರೆ, ಮತ್ತೆ ದಾನಿಗಳು ಕೊಡ್ತಾರೆ ಅಲ್ಲ. ಆನಂತರ ಗುಳಿಗೆ, ಡಾಕ್ಟರ್ ಟೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಎಷ್ಟು ಕೊಡ್ತೀರಿ? ಕೊಡುದಿಲ್ಲ. ನಾವೀಗ ಹಾಸ್ಪಿಟ್ಲಿಗೆ ಹೋದ್ರೆ ಅಡ್ಮಿಷನ್ ಫೀ ಅಂದ್ರೆ ತಗೊಳ್ತಾರಲ್ಲ. ಈಗ ನೀವೇನ್ ಹೇಳ್ತಾ ಇದ್ದೀರಾ? ಪ್ರತಿಯೊಂದನ್ನು ಸರ್ಕಾರ ಭರಣ ಮಾಡ್ತಾ ಇದೆ, ಎಲ್ಲವನ್ನ ಸರ್ಕಾರ ಭರಣ ಮಾಡ್ತಾ ಇದೆ. ಇದರ ಹೊರತಾಗಿ ಮತ್ತೆ ಏನ್ ಸಿಗ್ತಾ ಇದೆ ನಿಮ್ಗೆ? ದಾನಿಗಳಿಂದ ಬಿಡಿ, ಸರ್ಕಾರದಿಂದನೇ ಏನ್ ಸಿಗ್ತಾ ಇದೆ? ಇದು ಮತ್ತೊಂದೇನಂದ್ರೆ, ನನ್ ಕೇಳಿದೆ ಅಲ್ಲ, ಇನ್ನೊಂದು ಏನಂತ ಹೇಳಿದ್ರೆ, ಇದೆಲ್ಲವನ್ನ ಸರ್ಕಾರ ಯಾಕೆ ಕೊಡ್ತಾ ಇದೆ? ಫಸ್ಟ್ ಹೇಳಿ, ಯಾಕೆ ಕೊಡ್ತಾ ಇದೆ? ಯಾಕೆ ಕೊಡ್ತಾ ಇದೆ ಅನ್ನೋದು ಹೇಳಿ. ಇದೆಲ್ಲ ಕೊಡ್ತಾ ಇದೆ, ನಾವೇನೇ ಕೊಡ್ತಾ ಇರ್ಲಿಲ್ಲ. ನಾವೆಲ್ಲ ಕಲಿಬೇಕಾದ್ರೆ ನಿಮಗೆ ಎಷ್ಟೋ ದೂರದಿಂದಾನೇ ಬರ್ತಿದ್ವಿ ನಾವು. ಮತ್ತೆ ಅವಾಗ ಕುಡಿಲಿಕ್ಕೆ ಬಾಟ್ಲಿ ನೀರು ಆಗಿದ್ದಿಲ್ಲ, ಡ್ರಮ್ನಲ್ಲಿ ನೀರು ತುಂಬಿಟ್ಟಿದ್ರು, ಎಲ್ಲವೂ ಅದನ್ನೇ ಕುಡಿದು. ಆದ್ರೆ ಯಾರಿಗೂ ಏನು ಆಗುದಿಲ್ಲ, ಅವಾಗ ಆರಾಮಿರ್ತಿದ್ವಿ. ಮತ್ತೆ ಜೊತೆಗೆ ಮಧ್ಯಾಹ್ನ ಊಟ ಕಂಪಲ್ಸರಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು, ಶಾಲೆಗೆ ಇರ್ಲಿಕ್ಕಿಲ್ಲ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು. ಶಾಲೆ ಕುಡಿದೇನು ಆಗಸ್ಟ್ 15 ಒಂದು ಪೇಪರ್ಮೆಂಟ್, ಜನವರಿ 26 ಒಂದು ಪೇಪರ್ಮೆಂಟ್. ಅದ್ರ ಬಿಟ್ಟು ಬೇರೆ ಯಾವ್ದು? ಮತ್ತೀಗ ಬರ್ತ್ಡೇನೋ, ಮಕ್ಕಳ ಬರ್ತ್ಡೇ, ಅದ್ರ ಕನಸು ಗೊತ್ತಿಲ್ಲ. ಅದೆಲ್ಲ ಆಗ್ತಾನೆ ಇರ್ಲಿಲ್ಲ. ಈಗ ಆಗಲ್ಲ, ಪ್ರತಿಯೊಂದು ಮಕ್ಕಳು ನಮ್ಗಿಂತ ಮೊದಲು ಮಕ್ಕಳಿಗೆ ಗೊತ್ತಿರ್ತದೆ. ಈಗ ಇದೆಲ್ಲವನ್ನ ಸವಲತ್ತು ಯಾಕೆ ಕೊಡ್ತಾ ಇದೆ ಸರ್ಕಾರ? ಅದನ್ನ ಹೇಳಿ. ಬಡವರಿಗೆ ಒಂದೇ ಕೊಡ್ತದಾ? APR ಕಾರ್ಡ್ ಮಾಡೋದ್ಯಾ? ಮತ್ತೆ ಟೀಚರ್ ಮಕ್ಕಳು ಊಟ ಕೊಡುದಿಲ್ವ ಶಾಲೆಯಲ್ಲಿ? ಹಾಗಾದ್ರೆ ಯಾಕೆ ಕೊಡ್ತದೆ ಅಂತ ಹೇಳಿ. ಅಂದ್ರೆ ಏನಾಗಿದೆ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಶಾಲೆಯಲ್ಲೇ ನಮ್ಮ ಮಕ್ಕಳು ಕಲಿಬೇಕು. ನಮ್ಗೇನಾಗ್ತದೆ, ನಾವೇ ಚಿಕ್ಕವರಿದ್ದಾಗ ನೋಡ್ರಿ, ಎಲ್ಲರೂ ಒಂದೇ ತರ ಬಟ್ಟೆ ಹಾಕೊಂಡು ಹೋಗಿಲ್ಲ. ಸ್ವಲ್ಪ ತೊಳೆದು ಸಣ್ಣ ಬಟ್ಟೆ ಹಾಕೊಂಡಿದ್ರು. ಆಮೇಲೆ ಆಗಸ್ಟ್ 15 ಹೊಸ ಹೊಸ್ಕೊಂಡು ಹಾಕೊಂಡಿದ್ರು, ಹಳೆ ಹಾಕೊಂಡವರು ಇದ್ರು. ಅಂತಂದ್ರೆ ಆ ರೀತಿ ಆಗ್ಬಾರ್ದು. ಮಕ್ಕಳ ಮನಸ್ಸಿಗೆ ಬೇಜಾರಾಗ್ಬಾರ್ದು. ಸೈಡ್ ಕೂತ್ಕೊಂಡು ಹಿಂಗ್ ಕಿಟ್ ನೋಡುದು, ಹೊಸ ಹಾಕೊಂಡ್ರೆ ಹಿಂಗ್ ಮುಟ್ಟು ನೋಡುದು, ಇವೆಲ್ಲ ಇತ್ತವಾಗ. ಈಗ ಏನಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಆ ರೀತಿ ಭಾವನೆ ಮಕ್ಕಳಲ್ಲಿ ಮೂಡಬಾರ್ದು. ಎಲ್ಲರೂ ಒಂದೇ ಭಾವನೆಯಿಂದ ಈ ಒಂದು ಯೂನಿಫಾರ್ಮ್ ಅನ್ನ ಕೊಡ್ತಾ ಇದೆ. ಜೊತೆಗೆ ಪೌಷ್ಟಿಕಾಂಶದ ಕೊರತೆ ಇರುವಂತ ಮಕ್ಕಳು ಸಾಕಷ್ಟು ಇತ್ತು. ಮೊದಲೇ ಶಾಲೆ ಬಂದು ತರಗತಿ ಬಿಡುದು, ಇದು ಮಾಡುದು, ಅಶಕ್ತಿ ಆಗುದು, ಡೌಟ್ ಹೇಳುದು, ಪ್ರತಿ ಒಂದನ್ನು ಈಗ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಪೌಷ್ಟಿಕಾಂಶದ ಗುಳಿಗೆ ಮತ್ತು ಪೌಷ್ಟಿಕಾಂಶದ ಗುಳಿಗೆ ಮತ್ತೇನ್ ಮಾಡ್ತಿದ್ರು, ಅದ್ರ ಜೊತೆಗೆ ಜಂತು ಗುಳಿಗೆಯನ್ನ ಮೊದಲೇ ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಪಾಲಕರು ಕೊಡ್ತಿದ್ರು. ವರ್ಷಕ್ಕೊಂದ್ಸಲ ಮಳೆ ಬೀಳದಿಂದ ಸ್ವಲ್ಪ ಮೊದಲೇ ಈ ಜಂತು ಗುಳಿಗೆಯನ್ನ. ಈಗ ಅದು ಸಹಿತ ಪಾಲಕರಿಗೆ ಹೊರ ಇಲ್ಲ, ಶಾಲೆಯಲ್ಲೇ ಕೊಡ್ತಾರೆ.
ನಾ ಈಗ ಇಷ್ಟೆಲ್ಲ ಕೊಡ್ತಾರಲ್ಲ ಶಾಲೆಯಲ್ಲಿ, ನೀವು ಈಗ ಉದಾಹರಣೆ ನೋಡಿ, ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಒಂದು ರಜೆ ಇದ್ದಾಗ ಒಂದು 2 ದಿವಸ ಇದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತದಲ್ಲ, ಒಪ್ಕೊಳ್ತೀರಾ? ಕಷ್ಟ ಆಗ್ತದಲ್ಲ. ಅಂದ್ರೆ ಒಂದು ಮಕ್ಕಳು ಅಲ್ಲಿ ಹೋದ್ರು, ಇಲ್ಲಿ ಬಂದ್ರು, ವೆದ್ರ ಅಂತೇಳಿ 2 ಮಕ್ಕಳು ಸಂಭಾಳಿಸ್ಬೇಕಾದ್ರೆ ನಾವು 2 ಗ್ರಾಮ್ ಕಾಣ್ತೇವೆ ಅಲ್ಲ. ಈಗ ನಮ್ಮ ಮಕ್ಕಳನ್ನ ನಾವು ಶಾಲೆಯಲ್ಲಿ ತಂದು ಬೆಳಿಗ್ಗೆ 9 ಗಂಟೆಗೆ ಬಿಟ್ರೆ ಸಂಜೆ 4:30 ನಂತರ ಮನೆಗೆ ಹೋಗುದು. ನೀವು ಪಾಲಕರು ಎಷ್ಟು ದಿನ ಶಾಲೆಗೆ ಬರ್ತಾ ಇದ್ದೀರಾ? ಶಾಲೆಗೆ ಭೇಟಿ ಕೊಡ್ತೀರಾ? ಬರ್ತಾ ಇದ್ದೀವಿ. ಎಲ್ರು ಬಂದಿದ್ಯಾ ಅಂದ್ರೆ ಎಲ್ರು ಒಂದೇ ಸಲ ಹೀಗೆ ಅಂದ್ರೆ ಮೀಟಿಂಗ್ ಇಲ್ಲದ ವೇಳೆಯಲ್ಲಿ ಯಾವಾಗಾದ್ರೂ ಈ ಕಡೆ ಪೇಟೆ ಹೋಗ್ಬೇಕಾದ್ರೆ ಈ ಶಾಲೆ ಹೋಗಿ ನೋಡ್ಕೊಂಡು ಹೋಗೋದಿದ್ಯಾ? ಎಲ್ರು ಹೋಗ್ತೀರಾ? ಎಲ್ರು ಬರ್ತೀರಾ? ಹಂಗಂತಲ್ಲ ಎಲ್ರು ಇದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೋಡ್ರಿ, ನಾವು ಏನ್ ಮಾಡ್ತೇವೆ, ಮಕ್ಕಳಿಗೆ ಮನೆಯಲ್ಲಿ ಊಟ ಕೊಡ್ತೇವೆ, ತಿಂಡಿ ಕೊಡ್ತೇವೆ, ಸ್ನಾನ ಮಾಡಿಸ್ತೇವೆ ಅಲ್ವಾ? ಈ ಮನೆಯಲ್ಲಿ ಇದ್ದಾಗ, ಮನೆ ಇಲ್ಲ ಅಂದ್ರೆ ಸ್ನಾನ ಮಾಡಿಸಿ ಕಳಿಸ್ತೇವೆ. ಇಲ್ಲಿ ಶಿಕ್ಷಕರು ಏನ್ ಮಾಡ್ತಾರೆ, ಬೆಳಿಗ್ಗೆ ಹಾಲು ಕೊಡ್ತಾರೆ, ನಾವು ಕೊಡ್ತೇವೆ ಅಂತೇಳಿ. ನೀವು ಕೊಡ್ತೀರಿ, ಒಪ್ಕೊಳ್ತೇನೆ. ಊಟ ಕೊಡ್ತಾರೆ, ಜೊತೆಗೆ ಶಿಕ್ಷಣವನ್ನು ಕೊಡ್ತಾರೆ ಅಲ್ವಾ? ಆಟೋ ಓಟ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮ್ಗಿಂತ ಒಂದು ಹೊರೆ, ಮತ್ತೆ ಶಿಕ್ಷಕರು ಅಂತಲ್ಲ, ವಿಷಯ ಹೇಳ್ತಾ ಇದ್ದೇನೆ, ಮತ್ತೆ ಯಾವುದೇ ಇನ್ಫ್ಲುಯೆನ್ಸ್ ಅಂತಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ. ನಾವು ಒಬ್ಬರು ಇಬ್ಬರು ಮಕ್ಕಳಿಗೆ ಎಷ್ಟು ಕಷ್ಟಪಡ್ತೇವೆ. ಈಗ ಉದಾಹರಣೆ 135 ಮಕ್ಕಳಿದ್ದಾರೆ. 130 ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ಬೋದು? ಎಷ್ಟು ಶಿಕ್ಷಕರಿದ್ದಾರೆ ಹೇಳಿ? 8 ಶಿಕ್ಷಕರಿದ್ದಾರೆ ಅಲ್ಲ. ಜೊತೆಗೆ ಆಫೀಸ್ ಕೆಲಸ ಇರ್ತದೆ, ಕಲಿಸ್ಬೇಕಾಗ್ತದೆ, ಊಟ ಕೊಡ್ಬೇಕು, ಹಾಲು ಕೊಟ್ಟಿದಾರ ನೋಡ್ಬೇಕು, ನಮ್ಮಂತವ್ರು ಯಾರಾದ್ರೂ ಬಂದ್ರೆ ಅದಕ್ಕೆ ಮಾತ್ರ ಸ್ಪಂದಿಸ್ಬೇಕು, ಪ್ರತಿಯೊಂದನ್ನ ಮಾಡ್ಬೇಕು. ಅವ್ರು ಮಾಡಿ ಕರ್ತವ್ಯ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳೋದಲ್ಲ. ನಿಮ್ದು ಜವಾಬ್ದಾರಿ ಏನಿದೆ ಅಂದ್ರೆ, ನಮ್ಮ ಮಕ್ಕಳು ಶಾಲೆಯಲ್ಲಿ ಊಟ ಮಾಡ್ತಾರೆ. ಅಟ್ಲೀಸ್ಟ್ ಈಗ ನಾವು ಒಂದು ಸಂಘ ಮಾಡ್ಕೊಂಡಿರ್ತೇವಲ್ಲ, ಅವೀಗ ಒಂದು ನಮ್ದು ಮಹಿಳೆಯರಿಗೆ ಒಂದು ಸಂಘ. ಮಹಿಳೆಗೆ ಯಾಕೆ ಹೇಳ್ತೇನೆ ಅಂದ್ರೆ, ಪುರುಷರು ಹೊರಗಡೆ ಎಲ್ಲ ಹೋಗ್ತಾರೆ, ನಾವು ದುಡ್ತೇವೆ ಅಂತ ಹೇಳ್ಬೇಡಿ, ನೀವು ದುಡ್ತಿರೋ ಒಪ್ಕೊಳ್ತೇನೆ ಅಂತಲ್ಲ. ಅಟ್ಲೀಸ್ಟ್ ಈ ಕಡೆ ಪೇಟೆ ಹೋಗೋ ಟೈಮಿಗೆ ಮತ್ತೆ ಒಂದ್ಸಲ ಬಂದು ಮೀಟ್ ಮಾಡಿ, ಮಕ್ಕಳು ಏನ್ ಮಾಡ್ತಾರೆ, ಊಟ ಮಾಡ್ತಾರೆ, ಹೇಗೆ ಏನ್ ಮಾಡ್ತಾರೆ ನೋಡಿ. ಮತ್ತೆ ಆ ಅಡಿಗೆಯವರಿಗೆ ನೋಡ್ರಿ, ಶಿಕ್ಷಕರಿಗಿಂತ ಅಡಿಗೆಯವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ಕೊಡೋ ಹಣಕ್ಕೆ ನೀವು ಅಡಿಗೆ ಮಾಡುವಂತದ್ದಲ್ಲ. ಅವ್ರು ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಅದಕ್ಕಿಂತ ಹೆಚ್ಚಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಒಪ್ಕೋತಿರಲ್ಲ. ಆದ್ರೂ ಸಹಿತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ ನಮ್ಮ ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ದಿವ್ಸಕ್ಕೊಬ್ರು ನೀವೇ ಮಾತಾಡ್ಕೊಂಡು ನಡೀತದೆ. ಒಬ್ಬರು ಬಂದು ಒಂದು ಅವ್ರಿಗೆ ಬಡಿಸೋಲ್ಲ, ಒಂದು ಉಪ್ಪಿನಕಾಯಿ ಹಾಕೋಲ್ಲ, ನೀರು ತಟ್ಟಿ ಹೋಗೋಲ್ಲ, ಮಾಡೋದು. ನೀವು ಸಹಕಾರ ಕೊಟ್ರೆ ಅದರಿಂದ ಮತ್ತು ಶಾಲೆ ಒಳ್ಳೆಯ ಒಂದು ಹೆಸರು ತಗೊಳ್ಳಿಕ್ಕಾಗ್ತದೆ. ಮೇಡಮ್ ನಾವು ಕೆಲಸಕ್ಕೆ ಹೋಗ್ತೇವೆ, ನಮ್ಮ ಹತ್ರ ಆಗುದಿಲ್ಲ ಅಂತ ನೀವು ಹೇಳ್ಬೋದು. ಈ ಉದಾಹರಣೆ ಇಷ್ಟೇ ಜನ ತಗೊಳ್ಳುವ, ಹೆಚ್ಚು ಇಲ್ಲಿ ಇದ್ದವರು ಅಷ್ಟೇ ಜನ. ನೀವು ಒಬ್ಬೊಬ್ರು ಒಂದೊಂದು ದಿವಸ ಬಂದ್ರೆ ಎಷ್ಟು ದಿವಸಕ್ಕೊಂದ್ಸಲ ನಿಮ್ಗೆ ಬರ್ತದೆ ಹೇಳಿ? 50 ದಿವಸಕ್ಕೊಂದ್ಸಲ ಬರ್ತಾರೆ. ಲೆಕ್ಕಾಗ್ತದೆ ರಜೆ ದಿವಸ ಹೋಯ್ತು, ಶನಿವಾರ ರಜೆ, ಹಬ್ಬ ರಜೆ ಎಲ್ಲ ಅದೆಲ್ಲ ಹೋಯ್ತು. ಅಟ್ಲೀಸ್ಟ್ ನೀವು ಒಬ್ಬರು ಬಂದ್ರೆ ಶಿಕ್ಷಕರೆಲ್ಲ ಆಟ ಆಗ್ತಾರೆ. ಫಸ್ಟ್ ಹೇಳ್ಬೇಕಂದ್ರೆ ಮಕ್ಕಳು ಉಂಡಾಡಿ ಅಮ್ಮ ಅಪ್ಪ ಬರ್ತಾರೆ, ಎಷ್ಟೇ ಕಿಲಾಡಿ ಇದ್ರು ಸ್ವಲ್ಪ ಶಾಲೆಗೆ ಬಂದಾಗ ಮಕ್ಕಳು ಸ್ವಲ್ಪ ಹೆದರ್ಕೊಂಡು ಸ್ವಲ್ಪ ಅಲರ್ಟ್ ಆಗ್ತಾರೆ. ಮತ್ತೆ ಉದ್ದಾನು ಸರಿ ಮಾಡ್ತಾರೆ. ಅಡಿಗೆಯವರಿಗೂ ನೀವು ಬಂದು ಹೆಲ್ಪ್ ಮಾಡೋದ್ರಿಂದ ಖುಷಿ ಆಗ್ತದೆ. ನಾಳೆ ಮತ್ತೆ ಚಲೋ ಮಾಡ್ತಾರ. ಈ ಸ್ವಲ್ಪ ರೀತಿ ಹೆಲ್ಪ್ ಮಾಡೋದ್ರಿಂದ ಒಳ್ಳೆ ಈ ಒಂದು ಅಕ್ಷರ ದಾಸೋಹ ಅಥವಾ ನಮ್ಮ ಶಾಲಾ ಇದನ್ನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ? ಈ ಸುಮ್ಮನೆ ಬಂದು ಹೇಳ್ತೇವೆ. ಇದು ಹೊರತಾಗಿ ಇದೆಷ್ಟೆಲ್ಲ ಮಕ್ಕಳಿಗೆ ಬೆನಿಫಿಟ್ ಆಯ್ತಾ? ನಮ್ಮ ಮಹಿಳೆಯರಿಗೆ ಬೆನಿಫಿಟ್ ಆಗಿದೆ ಏನು ಅಂತ ಹೇಳಿ ನೋಡುವ. ನಮ್ಮ ತಾಯಂದಿರಿಗೆ, ನಾ ತಂದೆ ಹೇಳ್ತಾ ಇಲ್ಲ, ತಾಯಂದಿರಿಗೆ ಬೆನಿಫಿಟ್ ಆಗಿದೆ. ಏನಾಗಿದೆ ಅಂತ ಹೇಳಿ ಯಾರು ಹೇಳ್ತೀರಾ? ನನಗಂತೂ ಆಗಿದೆ, ನಿಮ್ಗಾಗಿದೆಯೋ ಗೊತ್ತಿಲ್ಲ. ಫಸ್ಟೇ ಹೇಳ್ತೇನೆ, ಇದು ಮೀಟಿಂಗ್ ಅಲ್ಲ, ಚರ್ಚೆ, ನಾವೆಲ್ಲ ಫ್ರೀಯಾಗಿ ಮಾತಾಡೋದು. ನಾನು ಪದೇ
ಹೇಳ್ತಾ ಇದ್ದಾರೆ, ನಾನು ಒಂದು ಮಕ್ಕಳ ತಾಯಿ, ನೀವು ವಿಚಾರ ಮಾಡ್ಬೇಡಿ ಅದ್ರ ಬಗ್ಗೆ ಹೇಳಿ. ತಾಯಂದಿರಿಗೆ ಏನ್ ಬೆನಿಫಿಟ್ ಆಗಿದೆ ಹೇಳಿ. ಅದು ನಮ್ಮ ಶಾಲೆಯಿಂದ ಹೋಯ್ತು. ಅದಲ್ಲ, ಈ ಒಂದು ಮಕ್ಕಳಿಗೆ ಇಷ್ಟೆಲ್ಲ ಸೌಲಭ್ಯನ ಕೊಟ್ಟೋದ್ರಿಂದ ನೀವೇನು ಖರ್ಚು ಉಳಿತದೆ ಅದು ಬಿಡಿ, ಅದು ಸೆಕೆಂಡರಿ. ಅದಲ್ಲ ಖರ್ಚು ಉಳಿತದೆ, ಸಂಜೆಯವರು ಖರ್ಚು ಮಾಡ್ತಾರೆ, ತಾಯಿಯವರು ಖರ್ಚು ಮಾಡ್ತಾರೆ, ಪ್ರಶ್ನೆ ಇಲ್ಲ. ನಮ್ಮ ಮಹಿಳೆಯರಿಗೆ ಬೆನಿಫಿಟ್ ಆಗಿದೆ ನನ್ನ ಲೆಕ್ಕದಲ್ಲಿ. ನಿಮ್ಮ ಲೆಕ್ಕದಲ್ಲಿ ಏನಾಗಿದೆ ಗೊತ್ತಿಲ್ಲ. ಏನಾಗಿದೆ ಯಾಕೆ ವೆರಿ ಗುಡ್. ಕೇಳ್ಕೊಳ್ಳಿ, ಒಂದು ನಿಮಿಷ ಕೇಳಿ. ಒಂದು ಕೆಲ್ಸಕ್ಕೆ ಹೋಗ್ಲಿಕ್ಕಾಗ್ತೇವೆ, ಒಂದು ಅದು ಬಿಡಿ, ಸೆಕೆಂಡರಿ ಯಾವ ಕೆಲಸ ಹೋಗ್ತಾರೆ. ಈಗ ಮಕ್ಕಳು ನಾವೆಲ್ಲಾದ್ರೂ ಹೋಗ್ತೇವೆ ಅಂದ್ರೆ ಅಂಕೋಲ ಹೋಗ್ತೇವೆ ಅಂದ್ರಿ, ನಾನು ಬರ್ತೇನೆ, ಕೈ ಕಾಲು ಇರ್ತಾರಿಲ್ಲ. ಎಷ್ಟೋ ಜನ ಬೆಳಿಗ್ಗೆ ಮತ್ತೆ ಶಾಲೆ ಹೋಗ್ಬೇಕಾದ್ರೆ ಗೊತ್ತಿರುತ್ತಿಲ್ಲ, ನಾವು ಈ ಕಡೆಗೆ ಆ ವಿಚಾರ ಮಾಡ್ತೀರಲ್ಲ. ಅದೇ ಅದು ಹೇಗೆ, ಅದಕ್ಕೂ ಪೂರ್ವದಲ್ಲಿ ಮತ್ತೊಂದೈತೆ ಕೇಳಿ. ಈಗ ಪೇಟೆ ಹೋಗ್ತಾರೆ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕಾಯ್ತು? ಮಕ್ಕಳು ಶಾಲೆಗೆ ಬರುದಿದ್ರೆ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕಾಯ್ತು? ಮಕ್ಕಳು ಅವ್ನು ಒಬ್ಬರೇ ಬರ್ತಾನೇನ, ರೋಡಲ್ಲಿ ಬರ್ತಾನೇನ, ಮನೇಲಿ ಬಡಿಸೋರು ಯಾರು? ನಮ್ಮ ಮನೆಯಲ್ಲಿ ಹೋಗ್ತಾರೇನ, ಅವ್ರಾಗ ಬಡ್ತಾನೆ, ಆ ಕಡೆ ಅವರ ಬದಿ ಮನೆಯಲ್ಲಿ ನಮ್ಮ ಅಕ್ಕ ಬಡಿಸ್ತಾರೆ. ಈ ರೀತಿ ನಾವು ವಿಚಾರ ಮಾಡ್ಬೇಕಿತ್ತು ಮಕ್ಕಳ ಸಭೆ, ಹೌದಲ್ಲ? ಹೌದಾದ್ರೆ ಗಟ್ಟಿ ಹೌದಾ? ಆದ್ರೆ ಈಗ 9 ಕಾಲಿಗೆ ತಗೊಂಡು ಹೋದ್ರೆ ಕಡೆ 4 ನಂತರನೇ ಅಲ್ವಾ ಮನೆಗೆ ಹೋಗಿ ಮಕ್ಕಳು. ಅಷ್ಟು ತನಕ ನಾವು ಫ್ರೀ ಬರ್ಡ್ ಅಂದ್ರೆ ನಮ್ಮ ವೈಯಕ್ತಿಕ ಕಾಮಗಾರಿ ಕೆಲಸಗಳನ್ನ ಮಾಡ್ಕೊಳ್ಳೋದಾಗ್ತದೆ. ಒಪ್ತೀರಾ ಇದನ್ನ? ಯಾಕೆಂದ್ರೆ ನಾವು ಎಷ್ಟೋ ಫಂಕ್ಷನ್ಗೆ ಹೋಗಿರ್ತೀವಿ, ರಜೆ ಹಾಕಿ ಏನಾದ್ರೆ ಒಂದು ಸತ್ಯನಾರಾಯಣ ಪೂಜೆ ಇರ್ಬೋದು ಅಥವಾ ಯಾರಿಗೋ ಪೂಜೆ ಕೊಡೋದು. ನಮ್ಮ ಹೆಂಗಸರು ಸಂಬಂಧಪಟ್ಟ ಏನಾದ್ರು ಕೆಲಸ ಇದೆ, ನಾ ಈ ಬಗ್ಗೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ನನ್ನ ಮನೆ ಹೇಳ್ತಿಲ್ಲ. ಇದರಿಂದ ಎಷ್ಟು ಬೆನಿಫಿಟ್ ಆಗಿದೆಲ್ಲ, ಎಲ್ಲ ಮಕ್ಕಳಿಗೆ ಸೌಲಭ್ಯ ಆಗಿ ನಮಗೆ ಖರ್ಚು ಕಡಿಮೆ ಆಗಿ ಜೊತೆಗೆ ನಾವು ಆರಾಮಾಗಿ ಫ್ರೀ ಆಗಿ ಉಳಿಯುವಾಗ ಒಂದು ಅವಕಾಶ ಆಗಿದೆ ಅಲ್ಲ. ಅದಕ್ಕಾಗಿ ನಾ ಏನ್ ಹೇಳ್ತೇನೆ, ನಾವು ಅಟ್ಲೀಸ್ಟ್ ಒಂದು ತಿಂಗಳು 50 ದಿನಕ್ಕೆ ಹೋಗ್ಬಿಟ್ಟು ಬಂದು ಶಾಲೆಯಲ್ಲಿ ನೀವು ಅಡಿಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರಿಗೂ ನಿಮ್ಮ ಬಗ್ಗೆ ನಿಮ್ಗೆ ನೀವು ಮಾಡಿದ್ರೆ ಖುಷಿನೂ ಆಗ್ತದೆ. ನಿಮಗೂ ಶಾಲೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಏನೇನು ಮಾಡ್ತಾರೆ, ಯಾವ ರೀತಿ ಬಡಿಸ್ತಾರೆ, ಯಾವ ರೀತಿ ಮಕ್ಕಳು ಊಟ ಮಾಡ್ತಾರೆ, ಮಕ್ಕಳು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಅದು ಸಹಿತ ಗೊತ್ತಾಗ್ತದಲ್ಲ. ನಾನು ಹೇಳೋದೇನಾದ್ರು ತಪ್ಪಿದ್ಯಾ? ನಡೀತಿಯಲ್ಲ, ಮುಂದಿನ ಹೋಗಿ ಮಾಡ್ತೀರಲ್ಲ, ಇದರಿಂದ ಶಿಕ್ಷಕರಿಗೆ ಖುಷಿ ಆಗ್ತದೆ. ಯಾಕೆ ಕೇಳುವುದು, ಅಡಿಗೆಯಲ್ಲಿ ಖುಷಿ ಆಗ್ತದೆ, ಸ್ವಲ್ಪ ಹೆಲ್ಪ್ ಆಗ್ತದೆ. ಜೊತೆಗೆ ಅವ್ರ ಕ್ಲಾಸಿಗೆ ಗೊತ್ತು ಮಕ್ಕಳನ್ನ ಕೂತ್ಕೊಂಡು ನೀವೇ ಅಂದ್ರೆ ನೀವು ಸ್ವಲ್ಪ ಕೇಳಿದ್ರೆ ಕಂಟಿನ್ಯೂ ಬಂದು ತಿಂತ ಅಂದ್ರೆ ಅವ್ರು ಹೇಳಿ ಸ್ವಲ್ಪ ಕೇಳ್ತಾರೆ, ಮಕ್ಕಳನ್ನು ಒಳ್ಳೆ ರೀತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಲ್ವಾ. ಈಗ ನಿಮ್ಮ ಮಕ್ಕಳಿಗೆಲ್ಲ ಸಿಕ್ಕಿದ್ಯಾ? ವಿತರಣೆ ಆಗ್ತದಂತೆ. ಮತ್ತೆ ಇದು ಏನಂದ್ರೆ ಸ್ಕಾಲರ್ಶಿಪ್ ನೀವು ಕೇಳಿಲ್ಲ, ಆ ಸ್ಕಾಲರ್ಶಿಪ್ ಕೊರೋನಾ ಅಂತ ಯಾರಿಗೂ ಬರ್ಲಿಲ್ಲ, ಕೊರೋನಾ ಆದ್ನಂತರ ಯಾರಿಗೂ ಬರ್ಲಿಲ್ಲ. SC ST ಮಕ್ಕಳಿಗೆ ಮಾತ್ರ ಬರ್ತಾ ಇದೆ. ಇಲ್ಲ ಹೋಗಿಲ್ಲ ನಂಗೆ ಗೊತ್ತಿದೆ, ಅದು ಬೇರೆ ಕಡೆ ಶಾಲೆ ಅಂತ ಕೇಳಿದಾಗ SC ST ಮಕ್ಕಳಿಗೆ ಬರ್ತಾ ಇದೆ. ಆದ್ರೆ ನಮ್ಮ ಇತರೆ ಇವರಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಹೆಚ್ಚಾಗಿ ಸರ್ಕಾರದವರು ತೆಗೆದಿದ್ರು ಇರ್ಬೋದು, ಅಂದ್ರೆ ಉಳಿದ ಸವಲತ್ತುಗಳನ್ನು ಕೊಡ್ತೇವೆ ಅನ್ನೋ ದೃಷ್ಟಿಯಿಂದ. ಉಳಿದಂತೆ ಎಲ್ಲಾ ಸವಲತ್ತುಗಳು ನಿಮ್ ಶಾಲೆಯಲ್ಲಿ ಸಿಗ್ತಾ ಇದೆಯಲ್ಲ. ನಿಮ್ಮ ಅಭಿಪ್ರಾಯ ಏನು ಶಾಲೆ ಬಗ್ಗೆ? ಇದಾದ್ರೂ ಹೇಳ್ರಿ. ನಿಮ್ಗೆ ಈ ಶಾಲೆ ಉತ್ತಮವಾಗಿ ನಡೀಲಿಕ್ಕೆ ಏನೇನು ಅವಕಾಶ, ಏನೇನ್ ಬೇಕು, ಸವಲತ್ತುಗಳು ಏನೇನು ಬೇಕು? ಏನ್ ಬೆನಿಫಿಟ್ ಬೇಕಂತ ಬೇಡಿಕೆ ಏನ್ ಹೇಳ್ತಾರೆ ಓದಿ
ಗ್ರಂಥಾಲಯದ ಕೊಠಡಿ, ಧ್ವಜದ ಕಟ್ಟೆಯ ಅಗತ್ಯವಿದೆ, ಕಂಪ್ಯೂಟರ್ ಮತ್ತು ಪ್ರಿಂಟರ್ನ ಅಗತ್ಯವಿದೆ, ಕಂಪ್ಯೂಟರ್ ಕೋಣೆಯ ಮೇಲ್ಛಾವಣಿಯ ರಿಪೇರಿ ಆಗಬೇಕು, ಶಾಲಾ ಆವರಣದ ಮುಖ್ಯ ದ್ವಾರ ರಿಪೇರಿ, ಸ್ಮಾರ್ಟ್ ಕ್ಲಾಸಿನ ಅಗತ್ಯವಿದೆ, ಪ್ರಯೋಗಾಲಯದ ಅಗತ್ಯವಿದೆ, ನಲಿಕಲು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪೀಠೋಪಕರಣಗಳ ಕೊರತೆಯ ವ್ಯವಸ್ಥೆಯಾಗಬೇಕು, ವಿಶೇಷ ಅಗತ್ಯವುಳ್ಳ ಮಕ್ಕಳ ಕಲಿಕೆಗೆ ಕಲಿಕೋಪಕರಣಗಳ ಅಗತ್ಯವಿದೆ, ಮಕ್ಕಳಿಗೆ ಕುಡಿಯುವ ನೀರಿನ ಅಕ್ವಾಗಾರ್ಡ್ನ ಅಗತ್ಯವಿದೆ, ಇಂಗು ಗುಂಡಿಯ ಅಗತ್ಯ ಇದೆ, ಶುಚಿ ಪ್ಯಾಡಿನ ಸುಡುವ ಮಷೀನಿನ ಅಗತ್ಯ ಇದೆ. ಇದ್ರ ಹೊರತಾಗಿ ಮತ್ತೇನಾದ್ರು ಇದ್ರೆ ಹೇಳಿ. ಈಗ ನಮಗೆ ಫಂಕ್ಷನ್ ಆಗ್ತದೆ ಪಾಲಕರು ಇಷ್ಟೇ ಅಲ್ಲ ಜಾಸ್ತಿ ಬರ್ತಾರೆ ಎಲ್ಲ ಪಾಲಕರು ಬರ್ತಾರೆ ಒಂದು 2 ಫಂಕ್ಷನ್ ಆವಾಗ ಸಾಕುದಿಲ್ಲ ಈ ಪಾಲಕರಷ್ಟೇ ಒಂದು ಆಗಸ್ಟ್ 17 ಮಕ್ಕಳು ಕೊಡಬೇಕು ಪಾಲಕರು ಕೊಡಬೇಕು ಅದಕ್ಕೆ ಒಂದು ಸೋಲುದಲ್ಲ ಅಲ್ಲಿ ತುಳುಗೆ ಆಗುದಿಲ್ಲ ಪಂಚಾಯತ್ ಅವರು ಕಸಾಗಿನ ಮಾಡ್ತಾರೆ ಸಿಸಿ ಕ್ಯಾಮೆರಾ ಹಾಕಿದ್ಯಾ ಮತ್ತೆ ಪಂಚಾಯತ್ ಆಗ್ತದಲ್ಲ ಮೇಡಮ್ ಅರ್ಜಿ ಕೊಟ್ಟಾಗ ಬಂದಿದ್ದೇನೆ ಮೇಡಮ್ ಅರ್ಜಿ ಕೊಟ್ಟಾಗ ಬಂದಿದ್ದೇನೆ ಅರ್ಜಿಯನ್ನು ತಗೊಳ್ಳ ಅವರು ಏನು ಕೆಲಸನೇ ಮಾಡ್ತಾ ಇಲ್ಲ ಹಾಗಲ್ಲ ಮೊದಲೇ ಈ ಭಾಗ ಅದರಿಂದ ಯಾವುದು ಎನ್ಆರ್ಜಿಯಿಂದ ಪಂಚಾಯತಿಂದ ಆಗಿದ್ದಿದ್ರೆ ಬೇರೆ ಹಾಕೊಂಡು ಮೇಡಮ್ ಅದು ಹಂಗಲ್ರಿ ಅವರು ಈ ಕೆಲಸ ನಾ ಬೇರೆ ತಗೊಂಡು ಹೋಗ್ತಾ ಇದ್ದಾರೆ ನಾನು ಹೇಳಿದ್ದೆ ನಮ್ಗೊಂದು ಶಾಲೆಗೆ ಗ್ರೌಂಡ್ ಸುತ್ತಮುತ್ತಲು ಹಾಕ್ರಿ ಅಂತ ಹೇಳಿದೆ ಅರ್ಜಿ ಕೊಟ್ಟು ಬಂದ್ರೆ ಅರ್ಜಿ ಕಂಡೆಲ್ಲ ಹೋಯ್ತಾವ ಅಂದ್ರೆ ಬಂದ್ ಕಂಡಿಲ್ಲ ಅನಾಹುತ ಹೆಚ್ಚಾಗ್ತದಲ್ಲ ಅದ್ ಸಂಬಂಧವಾಗಿ ಹೇಳಿದ್ದೆ ಅವರು ಅಚ್ಚೆ ಬದಿ ಹೆಚ್ಚೆ ಬದಿ ಸಾಲ ಅಂದ್ರೆ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ನಮ್ದು ಗ್ರಾಮ ಪಂಚಾಯತ್ ಹೊಡಿಟ್ಲಿ ಪ್ರತಿ ವರ್ಷ ಮಾಡ್ತೇವೆ ಗೊತ್ತಿದೆ ನಾವು ಸಮಾಜ ಪರಿಶೋಧನೆ ಅಂತ ಮಾಡ್ತೇವೆ ನಾವು ಆವಾಗ ನಿಮ್ಮ ಏರಿಯಾದ ಈ 2 ಶಾಲೆಗಳು ಹೋಗಿದ್ವಿ ನಾವು ಅಲ್ಲಿ ಇದಕ್ಕೆ ಬಂದಿದೆ ಅಂತ ನಾವು ಸಹಿತ ಅವ್ರ ಗಮನ ತರ್ತೀವಿ ಒಂದು ಮತ್ತೆ ರಿಪೇರಿ ಮಾಡೋದಿಲ್ಲ ಒಂದ್ರಲ್ಲಿ ಆ ಕಡೆ ಕೂಡ ಈ ಕಡೆ ಬರುತ್ತೆ ನಾವು ಪಂಚಾಯತ್ ಹೇಳಿದ ಪಂಚಾಯತ್ ಸಂಬಂಧ ಹೈವೇ ರೋಡ್ ಅಲ್ಲ ಇದು ರೋಡ್ ಅಲ್ಲ ಅದು ಅದಾದ್ರೆ ಪಿಡಬ್ಲ್ಯೂಡಿ ಅವರಿಗೆ ಇಲ್ಲಿ ಬಂದ್ ಮಾಡಿ ಆಗ್ತಾರೆ ಯಾರು ಅವ್ರು ತಕ್ಕೊಡ್ಬೇಕು ಅಂತ ಹೇಳ್ತೀವಿ ಅವ್ರು ಬಂದ ಮೇಲೆ ಇಲ್ಲಿ ಆಗುದಿಲ್ಲ ಅಂದ್ರೆ ಬಿಡ್ತೀವಿ ನಾವೇ ಸುಮಾರು ಕೆಲಸ ಮಾಡಿ ಬಂದ್ಕೊಂಡೆ ಮತ್ತೇನ್ ಮಾಡ್ತಿದ್ದೇವೆ ಸರಿಪಡಿಸಬೇಕು ಅಲ್ಲ ಈಗ ಊರವರು ಬಂದು ಶಾಲಾ ಪಾಲಕ ಪೋಷಕರು ಬಂದು ಶಾಲೆಯಲ್ಲಿ ನೀರು ತುಂಬಿದ್ದನ್ನು ಮೂರು ನಾಲ್ಕು
ಮತ್ತೊಮ್ಮೆ ಬುದ್ಧಿ ಬರೋಕೆ ಈ ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ ಪಾಲಕರು ಎರಡನೇ ಮಾತಾಡ್ಬೇಕು, ಆನಂತರ ಶಿಕ್ಷಕರು ಮಾತಾಡ್ಬೇಕು, ಅನಂತರ SDMC ಅಧ್ಯಕ್ಷರು ಮತ್ತೆ ಕಡೆ ಸಭೆ ಅಧ್ಯಕ್ಷರು ಇಷ್ಟು ಜನ ಮಾತಾಡ್ಬೇಕು. ಇಷ್ಟು ತನಕ ಮಾತಾಡಿದಂತಹ ಸಾಮಾಜಿಕ ಪರಿಶೋಧನಾ ಸಂಯೋಜಕರು ನಿಮಗೆ ಈಗಾಗಲೇ ಸರ್ಕಾರದಿಂದ ಬರುವಂತಹ ಮಾಹಿತಿಗಳು ಯಾವ ರೀತಿ ನಿಮಗೆ ಫಲಾನುಭವಿಗಳು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಯಾವ ಯೋಜನೆಗಳು ನಿಮ್ಮ ಮಕ್ಕಳಿಗೆ ಹೇಗೆ ವಿತರಣೆ ಆಗ್ತಾ ಇದೆ, ಈ ಸರ್ಕಾರದ ಯೋಜನೆಗಳು ನಿಮಗೆ ಎಷ್ಟು ಲಾಭದಾಯಕ ಆಗಿದೆ, ಮತ್ತೊಂದು ನೀವು ಸಹ ಸರ್ಕಾರದೊಂದಿಗೆ ಸರ್ಕಾರದ ಶಾಲೆ ಮತ್ತು ಶಾಲಾ ಶಿಕ್ಷಕರೊಂದಿಗೆ ಅಧಿಕಾರಿಗಳೊಂದಿಗೆ ಸಹಕರಿಸ